ಇನ್ನು ವಸ್ತು ಪ್ರದರ್ಶನ ಆವರಣದಲ್ಲಿ ಮೊನ್ನೆಯಷ್ಟೇ ಒಂದು ಎಕ್ಸಿಬಿಷನ್ ಮುಗಿದಿದೆ. ಮಳಿಗೆಗಳ ತ್ಯಾಜ್ಯಗಳ ಸಂಗ್ರಹ ಏನಿತ್ತು ಅದಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ವಸ್ತು ಪ್ರದರ್ಶನ ಪ್ರಾಧಿಕಾರ ಅಧ್ಯಕ್ಷ ಆಯೂಬ್ ಖಾನ್ ಈ ಮಾತು ಹೇಳಿದ್ದಾರೆ. ಡಾಲಿ ಧನಂಜಯ್ ಮದುವೆ ಸೆಟ್ ಕಸವನ್ನು ಇಲ್ಲಿ ಹಾಕಲಾಗಿತ್ತು. ಕಸ ವಿಂಗಡಣೆ ಮಾಡಿದ ಬಳಿಕ ಆಚೆ ಹಾಕೋ ಕೆಲಸ ಆಗತ್ತೆ. ಯಾವುದೇ ಅನಾಹುತ ಸಂಭವಿಸಿಲ್ಲ ಅಂತ ಆಯೂಬ್ ಖಾನ್ ವಿವರಣೆ ಕೊಟ್ಟಿದ್ದಾರೆ. ಮೂಲೆಯಲ್ಲಿ ಒಂದು 2 ಲೋಡು ಮೊನ್ನೆ ತಾನೇ ನಡೆದಿರುವ ವಸ್ತು ಪ್ರದರ್ಶನದ ಮಳಿಗೆದಾರರು ತಂದಿಲ್ಲಿ ಕಸ ಹಾಕಿದ್ರು, ಪ್ಲಾಸ್ಟಿಕ್ ಅದಿದೆಯಲ್ಲ. ಅದಕ್ಕೆ ಇವತ್ತು ಮಧ್ಯಾಹ್ನ ಒಂದು 3 ಗಂಟೆ ಹೊತ್ತಿಗೆ ಯಾರೋ ಕಿಡಿಕೇರಿಗಳು ಬಂದು ಅದಕ್ಕೆ ಬೆಂಕಿ ಹಾಕೋರೆ. ಅದು ಬೆಂಕಿ ಹತ್ಕೊಂಡಿದೆ. ದೇವ್ರದೇ ಯಾವುದು ಅನಾಹುತ ಅಂತೂ ಆಗಿಲ್ಲ. ಮದುವೆ ತ್ಯಾಜ್ಯದಲ್ಲೂ ಹಾಕಿರಲಿಲ್ಲ. ಕಸ ಮಳಿಗೆದಾರ ಕಸನೂ ಅಲ್ಲೇ ಬಿದ್ದಿತ್ತು. ಮದುವೆ ಆಗಿರೋದು ಅಲ್ಪ ಸ್ವಲ್ಪ ಬಿದ್ದಿತ್ತು. ಅವರು ಎತ್ತುತ್ತಾ ಇದ್ವಿ ನಾವು. ಅದ್ರ ಮಧ್ಯೆ ಯಾರೋ ಬೆಂಕಿ ಒಂದು ಸಿಗರೇಟೋ ಬೀಡಿನೋ ಸೇದಿ ಬಿಸಾಕ್ಬಿಟ್ಟು ಹೋಗೋರೆ. ಪಕ್ಕದಲ್ಲೇ ನಮ್ಮ RMC 2 ಕೂಡ ಇದೆ. ಅಲ್ಲಿಂದ 6 ಬರ್ತಾ ಇರ್ತಾರೆ. ಕಾಂಪೌಂಡ್ ಒಂದು 7 ಅಡಿ ಕಾಂಪೌಂಡ್ ಇದೆ. ಇಲ್ಲಿ 6 ಬರ್ತಾ ಇರ್ತಾರೆ. ಅವ್ರು ಬರೋರು ಯಾರೋ ಒಂದು ಸಿಗರೇಟು ಹಾಕಿರ್ಬೋದು ಅಥವಾ ಬೆಂಕಿಪಟ್ಟಣದಿಂದ ಇದು ಮಾಡಿ ಹೋಗಿರ್ಬೋದು. ಅದು ಕತ್ಕೊಂಡಿದೆ. ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.